BA 2ನೇ ಸೆಮಿಸ್ಟರ್ ಇತಿಹಾಸದ ವಿದ್ಯಾರ್ಥಿಗಳಿಗೆ ಹಾಗೂ ಇತಿಹಾಸದ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಕೋರುತ್ತೇನೆ. ಕಳೆದ ಕ್ಲಾಸ್ನಲ್ಲಿ ಭಾರತದ ಮೇಲೆ ಮುಸ್ಲಿಮರ ದಾಳಿಗಳು, ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಮರೆಂದರೆ ಅರಬ್ಬರು. ಈ ಅರಬ್ಬರ ಹಿನ್ನೆಲೆಯ ಬಗ್ಗೆ ತಿಳಿದುಕೊಂಡು ನಂತರ ಅರಬ್ಬರು ದಾಳಿ ಮಾಡುವ ಪೂರ್ವದಲ್ಲಿ ಭಾರತದ ಕನೋಜ, ಸಿಂಧ್, ಕಾಶ್ಮೀರ, ಬಂಗಾಳ, ಬಿಹಾರ, ಮೇವಾಡ, ಅದೇ ರೀತಿಯಾಗಿ ದಕ್ಷಿಣ ಭಾರತದಲ್ಲಿ ಚೋಳ, ಚೇರ, ಪಾಂಡ್ಯ, ಪಲ್ಲವ, ಬಾದಾಮಿ ಚಾಲುಕ್ಯರು ಇನ್ನಿತರ ಹಲವು ಸಾಮ್ರಾಜ್ಯಗಳು ಯಾವ ರೀತಿಯಾಗಿ ಆಳ್ವಿಕೆಯನ್ನು ನಡೆಸುತ್ತಿದ್ದವು. ಈ ಭಾರತದ ಅರಸರ ರಾಜಕೀಯ ಪರಿಸ್ಥಿತಿ ಯಾವ ರೀತಿಯಾಗಿ ಕಂಡುಬರಲಾಗಿದೆ. ಭಾರತೀಯ ಅರಸರಲ್ಲಿಯೇ ಹೊಂದಾಣಿಕೆ, ಸಂಘಟನೆ, ಏಕತೆ ಇರಲಿಲ್ಲ. ಭಾರತೀಯ ಅರಸರಲ್ಲಿಯೇ ದ್ವೇಷ ಭಾವನೆ, ಭಾರತೀಯ ಅರಸರಲ್ಲಿಯೇ ಆಂತರಿಕ ಕಲಹ ಕಂಡುಬರಲಾಯಿತು. ಈ ಹಿಂದೆ ತಿಳಿಸಿರುವಂತೆ ಭಾರತದ ಮೇಲೆ ಯಾವುದೇ ವಿದೇಶಿಯರು ದಾಳಿ ಮಾಡಿದರೆ ಆ ಸಂದರ್ಭದಲ್ಲಿ ಭಾರತೀಯ ಎಲ್ಲ ಅರಸರು ಒಂದುಗೂಡಿಕೊಂಡು ಆ ವಿದೇಶಿಯರನ್ನು ಹೊಡೆದೋಡಿಸುವ, ಆ ವಿದೇಶಿಯರ ವಿರುದ್ಧ ಹೋರಾಡುವ ಮನೋಭಾವನೆ ಇರಲಿಲ್ಲ. ಕನೋಜ ರಾಜ್ಯದ ಮೇಲೆ ದಾಳಿ ಮಾಡಿದಾಗ ಆಗ ಕಾಶ್ಮೀರ ಅಥವಾ ಸಿಂಧದ ಅರಸನು ಆ ರಾಜ್ಯದ ಸಹಾಯಕ್ಕೆ ಸಾಗುತ್ತಿರಲ್ಲ ಅಥವಾ ಬೆಂಬಲ ನೀಡುತ್ತಿರಲ್ಲ, ಆ ರಾಜ್ಯಕ್ಕೆ ಧಾವಿಸುತ್ತಿರಲ್ಲ. ಅದೇ ರೀತಿಯಾಗಿ ಕಾಶ್ಮೀರ, ಸಿಂಧದ ಮೇಲೆ ದಾಳಿ ಮಾಡಿದಾಗ ಆಗ ಬಂಗಾಳ, ಕನೋಜ ಮತ್ತು ಇನ್ನಿತರ ಅರಸರು ಬೆಂಬಲವನ್ನು ನೀಡದೆ ಆ ಅರಸರ ಸಂಪತ್ತನ್ನು ಲೂಟಿ ಮಾಡಿದರೂ ಕೂಡ, ಆ ರಾಜ್ಯವನ್ನು ವಶಪಡಿಸಿಕೊಂಡರೂ ಕೂಡ ಅದರ ಸಹಾನುಭೂತಿ, ಅದರ ಬೆಂಬಲಕ್ಕೆ ಭಾರತೀಯ ಯಾವ ಅರಸನೂ ಕೂಡ ಧಾವಿಸುತ್ತಿರಲಿಲ್ಲ. ಈ ರೀತಿಯಾಗಿ ಭಾರತೀಯ ಅರಸರಲ್ಲಿ ಅಸಂಘಟನೆ, ಭಾರತೀಯ ಅರಸರಲ್ಲಿ ಅಏಕತೆ, ಭಾರತೀಯ ಅರಸರಲ್ಲಿ ಅಶಿಸ್ತು ಕಂಡು ಬಂದಿದ್ದರಿಂದ ಹಿಂದೆ ಯಾವ ರೀತಿಯಾಗಿ ವಿದೇಶಿಯರು ದಾಳಿ ಮಾಡಿ ಭಾರತದ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಭಾರತದಲ್ಲಿ ಹಿಡಿತವನ್ನು ಸಾಧಿಸಲಾಗಿದೆವು. ಉದಾಹರಣೆಗೆ ಶಕರು, ಯೌವನರು, ಪಾರ್ಥಿಯನ್ನರು, ಶಕಸತಪರು ಯಾವ ರೀತಿಯಾಗಿ ಭಾರತದ ಸಂಪತ್ತನ್ನು ಲೂಟಿ ಮಾಡಿ ಭಾರತದಲ್ಲಿ ಹಿಡಿತವನ್ನು ಸಾಧಿಸಲಾಗಿದೆವು, ಅದೇ ರೀತಿಯಾಗಿ ಅರಬ್ಬರು ಕೂಡ ಭಾರತದ ರಾಜಕೀಯ ಪರಿಸ್ಥಿತಿಯನ್ನು ಸದುಪಯೋಗ ಪಡಿಸಿಕೊಂಡು ತಾವು ಕೂಡ ಭಾರತದ ಮೇಲೆ ದಾಳಿ ಮಾಡಿದರೆ ಭಾರತದಲ್ಲಿ ಹಿಡಿತವನ್ನು ಸಾಧಿಸಬಹುದು ಮತ್ತು ಭಾರತದಲ್ಲಿ ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡುವುದು. ಈ ರೀತಿಯಾಗಿ ಹಲವು ಕಾರಣಗಳ ಆಧಾರದ ಮೇಲೆ ಮುಂದೆ ಅರಬ್ಬರು ಭಾರತದ ಮೇಲೆ ದಾಳಿ ಮಾಡಲು ಸಾಧ್ಯವಾಯಿತು. ಇಂದು ನಾವು ಅರಬ್ಬರು ಭಾರತದ ಮೇಲೆ ದಾಳಿ ಮಾಡಲು ಕಾರಣಗಳೇನು, ಅಥವಾ ಅರಬ್ಬರು ಭಾರತದ ಮೇಲೆ ದಾಳಿಗೆ ಕಾರಣಗಳು, ಅದರಲ್ಲಿ ಮೊದಲನೇದಾಗಿ ಅರಬ್ಬರ ಪ್ರಾದೇಶಿಕ ಮಹತ್ವಾಕಾಂಕ್ಷೆ. ಈ ಹಿಂದೆ ತಿಳಿಸಿರುವಂತೆ ಅರಬಸ್ತಾನದಲ್ಲಿ ಇಸ್ಲಾಂ ಧರ್ಮವು ಸ್ಥಾಪನೆಗೊಂಡಿತು. ಅರಬಸ್ತಾನದಲ್ಲಿ ಅಷ್ಟೇ ಅಲ್ಲದೆ ಅರಬ್ಬರು ಖಲೀಫರ ವೀರ ಸೇನಾನಿಗಳು ಆಗಿದ್ದರಿಂದ ಖಲೀಫರು ಅಥವಾ ಮುಸ್ಲಿಂ ಕಟ್ಟಾಭಿಮಾನಿಗಳು ಕಾಬೂಲ್, ಅಫ್ಘಾನಿಸ್ತಾನ್, ಈಜಿಪ್ಟ್, ಸಿರಿಯಾ, ಟರ್ಕಿಸ್ತಾನ್ ಇನ್ನೂ ಮುಂತಾದ ದೇಶಗಳ ಮೇಲೆ ದಾಳಿ ಮಾಡಿದರು. ಆ ಎಲ್ಲ ದೇಶಗಳಲ್ಲಿ ಹಿಡಿತವನ್ನು ಸಾಧಿಸಿದರು. ಅಷ್ಟೇ ಅಲ್ಲದೆ ಆ ಎಲ್ಲ ದೇಶಗಳಲ್ಲಿ ಇಸ್ಲಾಂ ಧರ್ಮವನ್ನು
ಸ್ಥಾಪಿಸಿದರು. ಈ ರೀತಿಯಾಗಿ ಸಿರಿಯಾ, ಪ್ಯಾಲೆಸ್ಟೈನ್, ಈಜಿಪ್ಟ್, ಟರ್ಕಿಸ್ತಾನ್ ಈ ದೇಶಗಳಲ್ಲಿ ಯಾವ ರೀತಿಯಾಗಿ ಇಸ್ಲಾಂ ಸಾಮ್ರಾಜ್ಯವನ್ನು ಸ್ಥಾಪಿಸಲಾಗಿದೆಯೋ ಆ ಎಲ್ಲ ರಾಷ್ಟ್ರಗಳಲ್ಲಿ ಯಾವ ರೀತಿಯಾಗಿ ಹಿಡಿತವನ್ನು ಸಾಧಿಸಲಾಗಿದೆಯೋ ಅದೇ ರೀತಿಯಾಗಿ ಭಾರತದಲ್ಲಿಯೂ ಕೂಡ ಇಸ್ಲಾಂ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕು, ಭಾರತದಲ್ಲಿಯೂ ಕೂಡ ಹಿಡಿತವನ್ನು ಸಾಧಿಸಬೇಕು ಎಂಬ ಮಹತ್ವಾಕಾಂಕ್ಷೆಯು ಅರಬ್ಬರಲ್ಲಿ ಕಂಡುಬರಲಾಯಿತು. ಈ ರೀತಿಯಾಗಿ ಅರಬ್ಬರ ಪ್ರಾದೇಶಿಕ ಮಹತ್ವಾಕಾಂಕ್ಷೆ ಮುಂದೆ ಅರಬ್ಬರು ಭಾರತದ ಮೇಲೆ ದಾಳಿ ಮಾಡಲು ಕಾರಣವಾಯಿತು. ಅರಬ್ಬರು ಭಾರತದ ಮೇಲೆ ದಾಳಿ ಮಾಡಲು ಎರಡನೆಯ ಕಾರಣವೆಂದರೆ ರಾಜಕೀಯ ಕಾರಣಗಳು. ಈ ಹಿಂದೆ ತಿಳಿಸಿರುವಂತೆ ಭಾರತೀಯ ಅರಸರಲ್ಲಿ ಏಕತೆ, ಸಂಘಟನೆ, ಹೊಂದಾಣಿಕೆ ಇಲ್ಲ ಎಂಬ ಅಂಶವನ್ನು ಅರಬ್ಬರು ಅರಿತುಕೊಂಡಿದ್ದರು. ಉದಾಹರಣೆಗೆ ಕನೋಜ, ಬಂಗಾಲ, ಸಿಂಧ್, ಕಾಶ್ಮೀರ, ದಕ್ಷಿಣ ಭಾರತದ ಯಾವುದೇ ಅರಸರಲ್ಲಿ ಹೊಂದಾಣಿಕೆ, ಏಕತೆ ಇರಲಿಲ್ಲ. ಒಬ್ಬರನ್ನೊಬ್ಬರು ದ್ವೇಷಿಸುವ, ಒಬ್ಬರನ್ನೊಬ್ಬರನ್ನು ಹೀಯಾಳಿಸುವ ಮನೋಭಾವವು, ಒಬ್ಬರನ್ನೊಬ್ಬರು ಸಹಾಯವನ್ನು ಮಾಡುವ ಮನೋಭಾವನೆಯು ಕಂಡು ಬಂದಿಲ್ಲ ಎಂಬ ಅಂಶವನ್ನು ಅರಬ್ಬರು ಸಂಪೂರ್ಣವಾಗಿ ಅರಿತುಕೊಂಡರು. ಈ ರೀತಿಯಾಗಿ ಭಾರತದ ರಾಜಕೀಯ ಪರಿಸ್ಥಿತಿ ಕಂಡುಬರಲಾಗಿದೆ. ಇಂತಹ ರಾಜಕೀಯ ಪರಿಸ್ಥಿತಿಯನ್ನು ತಾವು ಸದುಪಯೋಗ ಪಡಿಸಿಕೊಂಡರೆ ಭಾರತದಲ್ಲಿ ಹಿಡಿತವನ್ನು ಸಾಧಿಸಬಹುದು ಎಂಬ ಮಹತ್ವಾಕಾಂಕ್ಷೆಯು ಅರಬ್ಬರಲ್ಲಿ ಕಂಡುಬರಲಾಯಿತು. ಈ ರೀತಿಯಾಗಿ ಅರಬ್ಬರು ತಮ್ಮ ಭಾರತದಲ್ಲಿ ರಾಜಕೀಯ ಪ್ರಾಬಲ್ಯವನ್ನು ಮೆರೆಯುವ ಉದ್ದೇಶದಿಂದ ಅರಬ್ಬರು ಭಾರತದ ಮೇಲೆ ದಾಳಿ ಮಾಡಲು ರಾಜಕೀಯ ಎರಡನೆಯ ಕಾರಣವಾಗಿದೆ. ನಂತರ ಅರಬ್ಬರು ಭಾರತದ ಮೇಲೆ ದಾಳಿ ಮಾಡಲು ಮೂರನೆಯ ಕಾರಣವೇನೆಂದರೆ ಧಾರ್ಮಿಕ ಕಾರಣಗಳು. ಈ ಹಿಂದೆ ತಿಳಿಸಿರುವಂತೆ ಅರಬ್ಬರು ಇಸ್ಲಾಂ ಧರ್ಮದ ಕಟ್ಟಾಭಿಮಾನಿಗಳು ಆಗಿದ್ದರು. ಅರಬ್ಬರು ಕೇವಲ ಅರಬಸ್ತಾನದಲ್ಲಿ ಅಷ್ಟೇ ಅಲ್ಲದೆ ಅರಬ್ಬರು ಟರ್ಕಿಸ್ತಾನ್, ಈಜಿಪ್ಟ್, ಸಿರಿಯಾ ಇನ್ನೂ ಮುಂತಾದ ದೇಶಗಳಲ್ಲಿ ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡಿದರು. ಈ ಎಲ್ಲ ದೇಶಗಳಲ್ಲಿ ಯಾವ ರೀತಿಯಾಗಿ ಇಸ್ಲಾಂ ಧರ್ಮವು ಪ್ರಚಾರವನ್ನು ಹೊಂದಲಾಗಿದೆಯೋ ಅದೇ ರೀತಿಯಾಗಿ ಭಾರತದಲ್ಲಿಯೂ ಕೂಡ ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡಬೇಕೆಂಬ ಉದ್ದೇಶವನ್ನು ಅರಬ್ಬರು ಹೊಂದಿದರು. ಈ ರೀತಿಯಾಗಿ ಅತಿಯಾದ ಧಾರ್ಮಿಕ ಮನೋಭಾವವು ಅರಬ್ಬರಲ್ಲಿ ಕಂಡುಬರಲಾಯಿತು. ಈ ರೀತಿಯಾದ ಅತಿಯಾದ ಇಸ್ಲಾಂ ಧರ್ಮದ ಪ್ರಭಾವವು, ಕಟ್ಟಾಭಿಮಾನವು ಮುಂದೆ ಅರಬ್ಬರು ಭಾರತದ ಮೇಲೆ ದಾಳಿ ಮಾಡಲು ಕಾರಣವಾಯಿತು. ಅಷ್ಟೇ ಅಲ್ಲದೆ ಭಾರತದಲ್ಲಿ ಬಹುಸಂಖ್ಯಾತರು ಹಿಂದೂಗಳು ಇದ್ದಾರೆ. ಈ ಹಿಂದೂಗಳನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರಿಸಿದರೆ ಮತ್ತು ಹಿಂದೂಗಳಿಗೆ ಆಶೆ ಆಕಾಂಕ್ಷೆಗಳನ್ನು ತೋರಿಸಿದರೆ ಮತ್ತು ಭಾರತದಲ್ಲಿ ಇಸ್ಲಾಂ ಧರ್ಮದ ಮಹತ್ವದ ಬಗ್ಗೆ ಜನರಿಗೆ ತಿಳಿಸಿದರೆ ಇಸ್ಲಾಂ ಧರ್ಮವು ಭಾರತದಲ್ಲಿ ಪ್ರಚಾರವನ್ನು ಹೊಂದಬಹುದು ಎಂಬ ಉದ್ದೇಶದಿಂದ ಅರಬ್ಬರು ಧಾರ್ಮಿಕ ಕಾರಣವೂ ಕೂಡ ಭಾರತದ ಮೇಲೆ ದಾಳಿ ಮಾಡಲು ಕಾರಣವಾಯಿತು. ನಂತರ ಅರಬ್ಬರು ಭಾರತದ ಮೇಲೆ ದಾಳಿ ಮಾಡಲು ನಾಲ್ಕನೆಯ ಕಾರಣವೇನೆಂದರೆ ಭಾರತದ ಸಂಪತ್ತು. ಈ ಹಿಂದೆ ತಿಳಿಸಿರುವಂತೆ ಭಾರತವು ಸಿರಿ ಸಂಪತ್ತಿಗೆ ವಿಶ್ವದಲ್ಲಿಯೇ ಪ್ರಸಿದ್ಧಿಯನ್ನು ಅಥವಾ ಪ್ರಖ್ಯಾತಿಯನ್ನು ಪಡೆಯಲಾಗಿತ್ತು. ಈ ರೀತಿಯಾಗಿ ಭಾರತದಲ್ಲಿ
ಬಂಗಾರ, ಬೆಳ್ಳಿ, ವಜ್ರ ಇನ್ನಿತರ ಸಂಪತ್ತು ಕಂಡುಬರಲಾಗಿದೆ ಎಂಬ ಅಂಶವನ್ನು ಅರಬ್ಬರು ಅರಿತುಕೊಂಡರು. ಈ ಹಿಂದೆ ತಿಳಿಸಿರುವಂತೆ ಭಾರತದಲ್ಲಿ ವಿದೇಶಿಯರಾದ ಶಕರು, ಯೌವನರು, ಪಾರ್ಥಿಯನರು, ಶಕಸತ್ರಪರು ಭಾರತದ ಸಂಪತ್ತನ್ನು ಲೂಟಿ ಮಾಡಿ ತಮ್ಮ ದೇಶಕ್ಕೆ ಹೋಗಿದ್ದರು. ಕೇವಲ ಇವರುಗಳು ಅಷ್ಟೇ ಅಲ್ಲದೆ ಇನ್ನಿತರ ವಿದೇಶಿಯರು ಕೂಡ ಭಾರತದ ಮೇಲೆ ದಾಳಿ ಮಾಡಿ ಭಾರತದ ಬಂಗಾರ, ಬೆಳ್ಳಿ, ವಜ್ರ ಇನ್ನಿತರ ಸಂಪತ್ತನ್ನು ಲೂಟಿ ಮಾಡಿದ್ದರು. ಅದೇ ರೀತಿಯಾಗಿ ಅರಬ್ಬರು ಕಾಬೂಲದ ಮೇಲೆ, ಸಿರಿಯಾದ ಮೇಲೆ, ಅಫ್ಘಾನಿಸ್ತಾನದ ಮೇಲೆ, ಈಜಿಪ್ತಿನ ಮೇಲೆ ಇನ್ನಿತರ ದೇಶಗಳ ಮೇಲೆ ದಾಳಿ ಮಾಡಿದಾಗ ಅಪಾರವಾದ ಹಣವನ್ನು ಖರ್ಚು ಮಾಡಿದರು. ಈ ರೀತಿಯಾಗಿ ಅರಬ್ಬರು ತಮ್ಮ ಆರ್ಥಿಕ ಮಟ್ಟವನ್ನು ಸುಧಾರಿಸಿಕೊಳ್ಳುವ ಉದ್ದೇಶದಿಂದ ಅರಬ್ಬರು ಭಾರತದ ಮೇಲೆ ದಾಳಿ ಮಾಡಿದರು. ಈ ರೀತಿಯಾಗಿ ಭಾರತದಲ್ಲಿ ಅಪಾರವಾದ ಸಂಪತ್ತು ಕಂಡು ಬಂದಿದ್ದು ಇದು ಅರಬ್ಬರು ಭಾರತದ ಮೇಲೆ ದಾಳಿ ಮಾಡಲು ಕಾರಣವಾಯಿತು. ನಂತರ ಅರಬ್ಬರು ಭಾರತದ ಮೇಲೆ ದಾಳಿ ಮಾಡಲು ಐದನೆಯ ಕಾರಣವೇನೆಂದರೆ ಬಲಿಷ್ಠವಾದ ಸೈನ್ಯ. ಈ ಹಿಂದೆ ತಿಳಿಸಿರುವಂತೆ ಅರಬ್ಬರು ಕಾಲ್ದಳ, ಅಶ್ವದಳ ಇನ್ನಿತರ ಸೈನ್ಯದ ದಳವನ್ನು ಬಲಿಷ್ಠಗೊಳಿಸಿದ್ದರು. ಈ ರೀತಿಯಾಗಿ ಅರಬ್ಬರು ಸೈನ್ಯವನ್ನು ಬಲಿಷ್ಠಗೊಳಿಸಿದ್ದರಿಂದ ಅರಬ್ಬರು ಕಾಬೂಲದ ಮೇಲೆ, ಅಫ್ಘಾನಿಸ್ತಾನದ ಮೇಲೆ, ಸಿರಿಯಾದ ಮೇಲೆ, ಟರ್ಕಿಸ್ತಾನದ ಮೇಲೆ, ಈಜಿಪ್ತಿನ ಮೇಲೆ ದಾಳಿ ಮಾಡಿ ಆ ಎಲ್ಲ ರಾಷ್ಟ್ರಗಳನ್ನು ಗೆದ್ದುಕೊಂಡು ಆ ಎಲ್ಲ ರಾಷ್ಟ್ರಗಳನ್ನು ತಮ್ಮ ಸಾರ್ವಭೌಮತ್ವಕ್ಕೆ ಒಳಪಡಿಸಿಕೊಂಡಿದ್ದರು. ಈ ರೀತಿಯಾಗಿ ತಮ್ಮ ಸೈನ್ಯವು ಬಲಿಷ್ಠವಾಗಿದ್ದು ಯಾವುದೇ ರಾಷ್ಟ್ರದ ಮೇಲೆ ದಾಳಿ ಮಾಡಿದರೆ ಗೆಲುವು ಸಾಧ್ಯ ಎಂಬ ಮಹತ್ವಾಕಾಂಕ್ಷೆಯು ಅರಬ್ಬರಲ್ಲಿ ಕಂಡುಬರಲಾಯಿತು. ಈ ರೀತಿಯಾಗಿ ತಾವು ಬಲಿಷ್ಠವಾದ ಸೈನ್ಯವನ್ನು ಹೊಂದಿದ್ದರಿಂದಲೇ ಭಾರತದಲ್ಲಿಯೂ ಮೇಲೆ ದಾಳಿ ಮಾಡಿದರೆ ಭಾರತವನ್ನು ಗೆಲ್ಲಬಹುದು ಎಂಬ ಮಹತ್ವಾಕಾಂಕ್ಷೆಯು ಅರಬ್ಬರಲ್ಲಿ ಕಂಡುಬರಲಾಯಿತು. ಈ ರೀತಿಯಾಗಿ ಅರಬ್ಬರು ಬಲಿಷ್ಠವಾದ ಸೈನ್ಯವನ್ನು ಹೊಂದಿದ್ದು ಇದು ಅರಬ್ಬರು ಭಾರತದ ಮೇಲೆ ದಾಳಿ ಮಾಡಲು ಕಾರಣವಾಯಿತು. ಅರಬ್ಬರು ಭಾರತದ ಮೇಲೆ ದಾಳಿ ಮಾಡಲು ಆರನೆಯ ಪ್ರಮುಖ ಕಾರಣವೇನೆಂದರೆ ತತ್ಕ್ಷಣದ ಕಾರಣವೇನೆಂದರೆ ಬಾಗ್ದಾದ್ ಖಲೀಫನು ಸಿಂಧದ ಅರಸನಾದ ದಾಹಿರನಿಗೆ 7 ಹಡಗುಗಳಲ್ಲಿ ತುಂಬಿದ ಸಂಪತ್ತನ್ನು ಮತ್ತು ನರ್ತಿಕೆಯರನ್ನು ಕಳುಹಿಸಿ ಕೊಡಬೇಕೆಂದು ತಿಳಿಸಿದನು. ಆಗ ಕೆಲವು ಇತಿಹಾಸಕಾರರು ಹೇಳುವಂತೆ 3 ಹಡಗುಗಳು ಎಂದು ಹೇಳಲಾಗಿ ಈ ರೀತಿಯಾಗಿ 3 ಹಡಗುಗಳಲ್ಲಿ ತುಂಬಿದ್ದ ಬಂಗಾರ, ಸಂಪತ್ತು ಮತ್ತು ನರ್ತಿಕೆಯರನ್ನು ದಾಹಿರನು ಕಳುಹಿಸಿದನು. ಆಗ ಸಮುದ್ರಗಳ್ಳರು ಅಥವಾ ಇಂಗ್ಲೀಷ್ ಕಡಲಗಳ್ಳರು ಆ ಹಡಗುಗಳನ್ನು ಲೂಟಿ ಮಾಡಿ ಬಂಗಾರ, ಬೆಳ್ಳಿ ಸಂಪತ್ತನ್ನು ಲೂಟಿ ಮಾಡಿದ್ದು ಅಷ್ಟೇ ಅಲ್ಲದೆ ನರ್ತಿಕೆಯರನ್ನು ಕೂಡ ಅಪಹರಿಸಲಾಯಿತು. ಆಗ ಬಾಗ್ದಾದ್ ಖಲೀಫನು ಸಿಂಧದ ಅರಸನಾದ ದಾಹಿರನಿಗೆ ಈ ರೀತಿಯಾಗಿ ಸಂದೇಶವನ್ನು ಕಳುಹಿಸಿದನು. ಹಡಗುಗಳಲ್ಲಿ ತುಂಬಿದ ಸಂಪತ್ತು ಮತ್ತು ನರ್ತಿಕರು ಅಪಹರಣ ಅಥವಾ ಲೂಟಿ ಆಗಲಾಗಿದೆ. ಆ ಕಾರಣಕ್ಕಾಗಿ ಮತ್ತೆ ಹಡಗುಗಳು ತುಂಬಿದ ಸಂಪತ್ತನ್ನು ಮತ್ತು ನರ್ತಿಕರನ್ನು ಕಳುಹಿಸಬೇಕು ಮತ್ತು ಇಂಗ್ಲೀಷ್ ಕಡಲುಗಳನ್ನು ಶಿಕ್ಷಿಸಬೇಕೆಂದು ತಿಳಿಸಿದನು. ಆಗ ದಾಹಿರನು ಅದು ಆ ಪ್ರದೇಶವು ತನಗೆ ಅಥವಾ ದೇವಾಲಯವು ತನಗೆ ಒಳಪಡುವುದಿಲ್ಲ, ತಾನು ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳುವುದಿಲ್ಲ,
ಮತ್ತು ಸಂಪತ್ತನ್ನು ನರ್ತಕಿಯರನ್ನು ಕಳುಹಿಸುವುದಿಲ್ಲ ಎಂದು ದಾಹಿರ್ನು ಬಾಗ್ದಾದ್ ಖಲೀಫನಿಗೆ ಈ ರೀತಿಯಾಗಿ ಸಂದೇಶ ಕಳುಹಿಸಿದನು. ಇದರಿಂದ ಕೋಪಗೊಂಡ ಬಾಗ್ದಾದ್ ಖಲೀಫನು ಈ ತತ್ಕ್ಷಣ ಕಾರಣವು ಮುಂದೆ ಅರಬ್ಬರು ಸಿಂಧ್ ರಾಜ್ಯದ ಮೇಲೆ ದಾಳಿ ಮಾಡಲು ಕಾರಣವಾಯಿತು. ನಾಳೆಯ ಕ್ಲಾಸಿನಲ್ಲಿ ಅರಬ್ಬರ ದಾಳಿಯ ಪ್ರಧಾನ ಘಟನೆಗಳು ಅಥವಾ ಯುದ್ಧದ ಗತಿ ಅಥವಾ ಮೊಹಮ್ಮದ್ ಬಿನ್ ಕಾಸಿಮನ ನೇತೃತ್ವದಲ್ಲಿ ಸಿಂಧದ ಮೇಲೆ ಯಾವ ರೀತಿಯಾಗಿ ದಾಳಿಯನ್ನು ಮಾಡಲಾಯಿತು, ಆ ಕದನದಲ್ಲಿ ಅರಬ್ಬರು ಗೆಲುವನ್ನು ಸಾಧಿಸಿ ಅರಬ್ಬರು ಸಿಂಧ್ ಪ್ರಾಂತವನ್ನು ತಮ್ಮ ಸಾರ್ವಭೌಮತ್ವಕ್ಕೆ ಯಾವ ರೀತಿಯಾಗಿ ಒಳಪಡಿಸಿಕೊಂಡರು ಎಂಬುದರ ಬಗ್ಗೆ ಬೋಧಿಸಲಾಗುವುದು. ಧನ್ಯವಾದಗಳು.